ಇಂಜಿನಿಯರ್ಗೆ ಮೈಸೂರಲ್ಲಿ ಹೃದಯಾಘಾತ ಆಗಿದೆ. ಜಿಮ್ನಲ್ಲಿ ಥ್ರೆಡ್ಮಿಲ್ ಮಾಡುವಂತ ಸಂದರ್ಭದಲ್ಲಿ ಕುಸಿದು ಸಾವನ್ನಪ್ಪಿರೋದು. ನೋಡಿ, ವ್ಯಕ್ತಿ ಹಾಸನದವ, ಮೈಸೂರಿನಲ್ಲಿ ಈತನಿಗೆ ಹೃದಯಾಘಾತ ಆಗಿದೆ. ಹಾಸನದಲ್ಲಿ ಮತ್ತೆ ಹೃದಯಾಘಾತ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. 5 ದಿನಗಳ ಹಿಂದೆ ಮೈಸೂರಿನ ವಿಜಯನಗರ ಜಿಮ್ನಲ್ಲಿ ನಡೆದಿರೋ ಘಟನೆ ಇದು. ಗೋಕುಲಂ ನಿವಾಸಿ BN ಶ್ರೀಧರ್ 51 ವರ್ಷದವರು ಸಾವನ್ನಪ್ಪಿದ್ದಾರೆ. ಮೈಸೂರಿನಲ್ಲಿ ಇಂಜಿನಿಯರ್ ಆಗಿದ್ದಂತ ಇವರು ಜಿಮ್ನಲ್ಲಿ ಟ್ರೆಡ್ಮಿಲ್ ಮಾಡೋ ಸಂದರ್ಭದಲ್ಲೇ ಸಾವನ್ನಪ್ಪಿದ್ದಾರೆ ಹೃದಯಾಘಾತದಿಂದ. ಹಾಸನ ಮೂಲದ ಶ್ರೀಧರ್ ಮೂಲತಃ ಹೊಳೆನರಸೀಪುರದ ಜುಂಜನಹಳ್ಳಿ ಗ್ರಾಮದವರು. ನೋಡಿ, ಹಾಸನದಲ್ಲಿ ಇದ್ದಂಥವರೇ ಯಾಕೆ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ, ಇನ್ನೂ ಕೂಡ ಉತ್ತರ ಸಿಗ್ತಾ ಇದೆ. ಇವರು ಕೂಡ ಹಾಸನದ ವ್ಯಕ್ತಿನೇ, ಜುಂಜನಹಳ್ಳಿ ಗ್ರಾಮದವರು. ಹೊಳೆನರಸೀಪುರದ ಜುಂಜನಹಳ್ಳಿ ಅನ್ನುವಂಥ ಗ್ರಾಮದ ಶ್ರೀಧರ್. ಮೈಸೂರಿನಲ್ಲಿ ಇವರು ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಜಿಮ್ಗೆ ಹೋಗಿದ್ರು. ಆಗ ಟ್ರೆಡ್ಮಿಲ್ ಮಾಡುವಂತ ಸಂದರ್ಭದಲ್ಲೇ ಹಾರ್ಟ್ ಅಟ್ಯಾಕ್ ಆಗಿದೆ ಇವರಿಗೆ. ಇವರು ಕೂಡ ಹಾಸನದವರೇ. ಈ ಹಾಸನದ ಹೃದಯಗಳಿಗೆ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಎಲ್ಲಿ ಸಾವಾದ್ರೂ ಕೂಡ ಹಾಸನದವರೇ ಆಗಿರ್ತಾರಪ್ಪ. ಹೃದಯಾಘಾತದಿಂದ ಸಾವನ್ನಪ್ಪುವಂಥವ್ರೆಲ್ಲರೂ ಕೂಡ. ಯಾಕೆ ಅಂತ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪುನೀತ್. ಹಾಸನದ ವ್ಯಕ್ತಿ ಮೈಸೂರಿನಲ್ಲಿ ಬಂದು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಅಂದ್ರೆ ಅವರು ಕೂಡ ಹಾಸನದವರೇ ಅಂತ ಆಯ್ತು. ಹಾಸನದಲ್ಲಿ ಹೃದಯಾಘಾತ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸದ್ಯ ಈ ಶ್ರೀಧರ್ ಅವರ ಬಗ್ಗೆ ಏನ್ ಮಾಹಿತಿ ಸಿಗ್ತಾ ಇದೆ? ತಡವಾಗಿ ಬೆಳಕಿಗೆ ಬಂದಿರತಕ್ಕಂತ ಒಂದು ಕೇಸ್ ಇದು. ಮುಖ್ಯವಾಗಿ ಹಾಸನದ ಇಂಜಿನಿಯರ್ ಏನಿದ್ದಾರೆ, ಇವರಿಗೆ ಮೈಸೂರಿನಲ್ಲಿ ಹೃದಯಾಘಾತ ಆಗಿತ್ತು. ಕಳೆದ ವಾರ ಜಿಮ್ ನಲ್ಲಿ ಥ್ರೆಡ್ಮಿಲ್ ಎಕ್ಸರ್ಸೈಸ್ ಮಾಡುವಂತಹ ಸಂದರ್ಭದಲ್ಲಿ ಅವರು ಕುಸಿದು ಬೀಳ್ತಾರೆ. ತಕ್ಷಣ ಅವರನ್ನ ಆಸ್ಪತ್ರೆಗೆ ದಾಖಲಿಸುವಂತಹ ಒಂದು ಕೆಲಸ ಕೂಡ ಆಗುತ್ತೆ. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಸಾವನ್ನಪ್ಪಿರ್ತಕ್ಕಂಥದ್ದು. 10 ದಿನಗಳ ಹಿಂದೆಯೇ ವ್ಯಾಯಾಮ ಮಾಡುವಂತಹ ಸಂದರ್ಭದಲ್ಲಿ ಆ ಘಟನೆ ನಡೆದಿರ್ತಕ್ಕಂಥದ್ದು. ಇನ್ನ ಮೃತಪಟ್ಟಿರ್ತಕ್ಕಂಥ ವ್ಯಕ್ತಿ ಏನಿದ್ದಾರೆ, ಗೋಕುಲಂನಲ್ಲಿ ಅವರು ವಾಸವಾಗಿರ್ತಾರೆ. ಅವರು ಮೂಲತಃ ಹಾಸನ ಜಿಲ್ಲೆಯವರಾಗಿರ್ತಕ್ಕಂಥದ್ದು. ಸುಮಾರು 51 ವರ್ಷದ BN ಶ್ರೀಧರ್ ಏನಿದ್ದಾರೆ, ಇವರು ಇಂಜಿನಿಯರ್ ಕೂಡ ಆಗಿರ್ತಕ್ಕಂಥದ್ದು. ವಿಜಯನಗರದಲ್ಲಿ ಇರ್ತಕ್ಕಂಥ ಜಿಮ್ ಒಂದರಲ್ಲಿ ಅವರು ಟ್ರೆಡ್ಮಿಲ್ ಮಾಡುವಂತಹ ಸಂದರ್ಭದಲ್ಲಿ ಕುಸಿದು ಬೀಳ್ತಾರೆ. ಕುಸಿದು ಬಿದ್ದಂತಹ ಶ್ರೀಧರ್ ಅವರನ್ನ ತಕ್ಷಣ ಆಸ್ಪತ್ರೆಗೆ ದಾಖಲಿಸುವಂತಹ ಒಂದು ಕೆಲಸವನ್ನ ಮಾಡಲಾಗುತ್ತೆ. ಆದ್ರೆ ಚಿಕಿತ್ಸೆ ಫಲಕಾರಿಯಾಗಿಲ್ಲ. ಮೂಲತಃ ಹೊಳೆನರಸೀಪುರ ತಾಲೂಕು ಏನಿದೆ, ಈ ಒಂದು ಹೊಳೆನರಸೀಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ಬರತಕ್ಕಂತ ಜುಂಬನಹಳ್ಳಿ ಏನಿದೆ, ಈ ಒಂದು ಜುಂಬನಹಳ್ಳಿಯ ಗ್ರಾಮದವರಾಗಿರ್ತಕ್ಕಂಥದ್ದು. ಗ್ರಾಮದ ನಾಗರತ್ನಮ್ಮ ಮತ್ತೆ ಲಿಂಗೇಗೌಡ ಏನಿದ್ದಾರೆ, ಅವರ ಪುತ್ರ ಶ್ರೀಧರ್ ಈಗ ಹೃದಯಾಘಾತದಿಂದ ಸಾವಿಗೀಡಾಗಿರ್ತಕ್ಕಂಥದ್ದು. ಸೌಖ್ಯ ಪುನೀತ್, ಇವರ ಕುಟುಂಬದ ಬಗ್ಗೆ ಏನಾದ್ರೂ ವಿಚಾರಿಸಿದ್ರ ಅಧಿಕಾರಿಗಳು? ಇವ್ರ ಕುಟುಂಬದಲ್ಲಿ ಯಾರಿಗಾದ್ರೂ ಹೃದಯ ಸಂಬಂಧಿ ಕಾಯಿಲೆಗಳಿದೆ ಅನ್ನೋದು ಗೊತ್ತಾಗಿದೆ. ಯಾಕೆಂದ್ರೆ ಹಾಸನದಲ್ಲಿ 30ನೇ ಬಲಿ ಇದು. ತಡವಾಗಿ ಬೆಳಕಿಗೆ ಬಂದ್ರೂ ಕೂಡ ಹಾಸನದಲ್ಲೇ ಹೃದಯಾಘಾತ ಸಂಖ್ಯೆ ಹೆಚ್ಚಾಗ್ತಿರೋದಕ್ಕೆ ಕಾರಣ ಇನ್ನೂ ಗೊತ್ತಾಗ್ತಿಲ್ಲ. ಇವ್ರ ಸಂಬಂಧಿಕರಲ್ಲಿ ಏನಾದ್ರೂ ಈ ರೀತಿ ಸಮಸ್ಯೆ ಇತ್ತಾ, ಗೊತ್ತಾಯ್ತಾ? ಈಗ ಏನ್ ಸದ್ಯಕ್ಕೆ ಇವರು ಹೊಳೆನರಸೀಪುರ ಮೂಲದವರು, ಇಲ್ಲಿ ಮೈಸೂರಿನಲ್ಲಿ ವಾಸವಾಗಿದ್ರು ಅನ್ನೋದಷ್ಟೇ ಮಾಹಿತಿ ಇರತಕ್ಕಂಥದ್ದು. ಇನ್ನ ಮುಖ್ಯವಾಗಿ ಇವರ ಪೋಷಕರೆಲ್ಲರೂ ಕೂಡ ಜುಂಬನಹಳ್ಳಿ ಏನಿದೆ ಹೊಳೆನರಸೀಪುರ ತಾಲೂಕಿನಲ್ಲೇ ಇರ್ತಕ್ಕಂಥದ್ದು. ಹೀಗಾಗಿ ಇದರ ಬಗ್ಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಮಾಹಿತಿಗಳು ತಿಳಿದು ಬಂದಿಲ್ಲ. ಮುಖ್ಯವಾಗಿ ಈ ಒಂದು ಹೃದಯಾಘಾತ ಸಂಭವಿಸಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಅವರನ್ನ ಸಂಪರ್ಕಿಸುವಂತ ಒಂದು ಕೆಲಸವನ್ನ ವೈದ್ಯರ ತಂಡವು ಕೂಡ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ನಿನ್ನೆಯಷ್ಟೇ ಜಯದೇವ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ತಜ್ಞರ ತಂಡವು ಕೂಡ ಈ ಬಗ್ಗೆ ಸಾಕಷ್ಟು ಚರ್ಚೆಯನ್ನ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಇದರ ಪರಿಶೀಲನೆಗಳಿರ್ತಕ್ಕಂಥ ವೈದ್ಯರು ಹಾಸನದಲ್ಲೇ ಪ್ರಮುಖವಾಗಿ ಬೀಡುಬಿಟ್ಟಿರ್ತಕ್ಕಂಥದ್ದು. ಜೊತೆಗೆ ಮೈಸೂರು ಭಾಗದಲ್ಲೂ ಕೂಡ ಹೆಚ್ಚಿನದಾಗಿ ಹಾಸನದ ಒಂದು ಪರಿಣಾಮದಿಂದಾಗಿ ಇಲ್ಲಿ ಮೈಸೂರಿನಲ್ಲೂ ಕೂಡ ಹೆಚ್ಚಿನದಾಗಿ ತಪಾಸಣೆಗೊಳಗಾಗ್ತಕ್ಕಂಥ ಜನರ ಸಂಖ್ಯೆ ಕೂಡ ಜಾಸ್ತಿ ಇರ್ತಕ್ಕಂಥದ್ದು. ಮುಖ್ಯವಾಗಿ ಈಗ ಶ್ರೀಧರ್ ಏನ್ ಸಾವಿಗೀಡಾಗಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿ ಕಲೆ ಆಗ್ತಕ್ಕಂಥ ಒಂದು ಕೆಲಸಕ್ಕೆ ಈಗ